ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಮತ್ತೆ ಒಂದು ಹೆಲ್ತಿ ರೆಸಿಪಿ ಜೊತೆ ಬಂದಿದ್ದೇನೆ. ಏನಂತ ಅಂದರೆ ಇದು ದಹಿ ಬ್ರೆಡ್. ತುಂಬಾ ಚೆನ್ನಾಗಿ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿ ಇರುವಂತಹ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. 2 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಸ್ವಲ್ಪ ದಾಳಿಂಬೆ ಹಣ್ಣು, ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ, 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ, ಖಾರಕ್ಕೆ ಹಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ರುಚಿಗನುಸಾರವಾಗಿ ಉಪ್ಪು. ಇಷ್ಟೇ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಈಗ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಮೊಸರಿಗೆ ನಾನು 2 ಸ್ಪೂನಷ್ಟು ಶುಗರ್ ಅಂದರೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು 10 ಸೆಕೆಂಡ್ ಹಾಗೆ ನಾನು ಇಟ್ಬಿಡ್ತೀನಿ. ಸೊ ಹಾಗೆ ಇಡೋದ್ರಿಂದ ಸಕ್ಕರೆ ಕೂಡ ತುಂಬ ಚೆನ್ನಾಗಿ ಬೇಗ ಕರಗುತ್ತೆ. ಇನ್ನೊಂದು ಕಪ್ಪು ಮೊಸರು ಇದೆಯಲ್ಲ ಅದಕ್ಕೆ ನಾನು 1/4 ಸ್ಪೂನಷ್ಟು ಉಪ್ಪು ಸೇರಿಸ್ಕೋತೀನಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅಂದರೆ ಹಚ್ಚ ಖಾರದ ಪುಡಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಖಾರ ಮೊಸರು ಕೂಡ ರೆಡಿ ಆಯಿತು. ಈಗ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದು ಆಗಿದೆ. ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಆರಾಮ್ಸೆ ಮಾಡಿಕೊಡ್ಬೋದು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಯಾವುದೇ ಒಲೆ ಹಚ್ಚೋ ಅವಶ್ಯಕತೆಯೇ ಇಲ್ಲ. ನಮಗೂ ಒಂದಿನ ಫ್ರೀ ಬೇಕಲ್ವೇನ್ರಿ, ಹಾಗಾಗಿ ಇದನ್ನು ಒಂದು ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೀಗ 1 ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಖಾರ ಮೊಸರು ನಾನು ಫಸ್ಟು ಅಪ್ಲೈ ಮಾಡೋದೇ ನಾನು ಖಾರ ಮೊಸರು, ಆನಂತರ ನಾನು ಸ್ವೀಟ್ ಮೊಸರನ್ನ ಸೇರಿಸ್ಕೋತೀನಿ. ಫಸ್ಟು ನಾನಿಲ್ಲಿ ಒಂದು ಸೈಡು 2 ಸ್ಪೂನಷ್ಟು ಖಾರ ಮೊಸರು ಹಾಕ್ಕೊಂಡಿದ್ದೀನಿ, ಹಾಗೆ ಇನ್ನೊಂದು ಸೈಡು ಅದನ್ನು ಟರ್ನ್ ಮಾಡಿ ಬ್ರೆಡ್ ಸ್ಲೈಸ್ನ ಮತ್ತೆ ಇನ್ನೆರಡು ಸ್ಪೂನಷ್ಟು ನಾನು ಖಾರ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಒಂದೇ ಒಂದು ಸ್ಲೈಸ್ ಬ್ರೆಡ್ ತೊಗೊಂಡಿರೋದು. ನಾನು ತೋರಿಸಿದ್ದು 2 ಇರ್ಬೋದು, ಬಟ್ ಇಲ್ಲಿ ನಾನು ಒಂದೇ ಸ್ಲೈಸ್ ಬ್ರೆಡ್ನ ಯೂಸ್ ಮಾಡ್ಕೋತಾ ಇರೋದು. ಇನ್ನೊಂದೂ ಕೂಡ ನೀವು ಇದೇ ಥರ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ಥರ ನೀವು ಅದನ್ನು ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ತಿನ್ನೋದಕ್ಕೂ ರುಚಿ ಅಂತ ಅನಿಸುತ್ತೆ. ಸೊ ಈಗ ಸ್ವಲ್ಪ ಕ್ಯಾರೆಟ್ನ ನಾನು ತುಂಬ ಸಣ್ಣ ತುರಿಯಲ್ಲಿ ತುರ್ಕೊಂಡಿದ್ದೀನಿ. ನೀವೇನಾದರೂ ಕೊಬ್ಬರಿ ತುರಿಯೋ ಥರ ಇದು ಮಾಡಿಕೊಂಡ್ರೆ ಅದು ಸ್ವಲ್ಪ ದಪ್ಪ ಅನಿಸುತ್ತೆ, ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಈಗ ನಾನು 2 ಸ್ಪೂನಷ್ಟು ಶುಗರ್ ಮಿಕ್ಸ್ ಮಾಡಿದ್ನಲ್ಲ ಇದು ಮೊಸರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ದಾಳಿಂಬೆ ಹಣ್ಣು, ಹಾಗೆ ಇಲ್ಲಿ ಶೇಂಗಾ ಬೀಜ ಅಂದರೆ ಕಡಲೆಕಾಯಿ ಬೀಜನ ನಾನು 2 ಸ್ಪೂನಷ್ಟು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇಷ್ಟ ಇರೋರು ಇದು ಬರುತ್ತಲ್ಲ, ಸೇವ್ ಬರುತ್ತಲ್ಲ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ಬೂಂದಿ ಖಾರ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈಗ ಫೈನಲಿ 1 ಸ್ಪೂನಷ್ಟು ಶುಗರ್ ಮಿಕ್ಸ್ ಮಾಡಿದಂತಹ ಕರ್ಡು, ಇನ್ನೊಂದು ಸ್ಪೂನು ಖಾರ ಮೊಸರು ಇದನ್ನು ಹಾಕ್ಕೊಂಡು ಸರ್ವ್ ಮಾಡಿದ್ರೆ ದಹಿ ಬ್ರೆಡ್ಡು ರೆಡಿ ಆಯಿತು. ತುಂಬಾ ಸಾಫ್ಟಾಗಿ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸಾರಿ ಟ್ರೈ ಮಾಡಿ, ಮಕ್ಕಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್.